ಸೌತ್ ಅಮೆರಿಕದ ಸಮುದ್ರದಲ್ಲಿ ತಾಪಮಾನ ಚೇಂಜ್ ಆಯ್ತಂದ್ರೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬರಬಹುದು. ಕರ್ನಾಟಕದಲ್ಲಿ ಬರ ಬರಬಹುದು. ಅಷ್ಟೇ ಅಲ್ಲ, ತರಕಾರಿ ಬೆಲೆ ಕೂಡ ಜಾಸ್ತಿ ಆಗಬಹುದು. ಕ್ರೇಜಿ ಅನ್ಸುತ್ತಲ್ವಾ? ಆದ್ರೆ ಇದೇ ಎಫೆಕ್ಟ್ ಮಾಡೋದು ಎಲ್ ನೀನೋ. ಈಗ ಹವಾಮಾನ ತಜ್ಞರು ಮತ್ತು ಹವಾಮಾನ ಇಲಾಖೆ ಕೂಡ ಇದೇ ವಾರ್ನಿಂಗ್ ಕೊಡ್ತಿದೆ. ಎಲ್ ನೀನೋ ಪರಿಸ್ಥಿತಿ ಮುಂದಿನ ಮಳೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾದ್ರೆ ಎಲ್ ನೀನೋ ಅಂದ್ರೆ ಏನು? ಇಂಡಿಯಾ ಯಾಕೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಿದೆ? ಕರ್ನಾಟಕಕ್ಕೆ ಎಷ್ಟು ಡೇಂಜರು? ನಾರ್ತ್ ಇಂಡಿಯಾಗಿಂತ ಕರ್ನಾಟಕಕ್ಕೆ ಹೆಚ್ಚು ಪರಿಣಾಮ ಆಗುತ್ತಾ? ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಒಂದು ಹವಾಮಾನ ಘಟನೆ ನಿಮ್ಮ ನೀರಿನ ಸರಬರಾಜು, ಕರೆಂಟ್ ಬಿಲ್ಲು, ಕೃಷಿ ಮತ್ತು ದಿನನಿತ್ಯದ ಖರ್ಚಿನ ಮೇಲೂ ಪರಿಣಾಮ ಬೀಳುತ್ತೆ. ಮೊದಲು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಪೆಸಿಫಿಕ್ ಓಷನ್ ನಲ್ಲಿ ಬಲವಾದ ಗಾಳಿ ಬಿಸಿ ನೀರನ್ನು ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಕಡೆ ತಳ್ಳುತ್ತೆ. ಆದ್ರೆ ಎಲ್ ನೀನೋ ಟೈಮ್ ನಲ್ಲಿ ಆ ಗಾಳಿಗಳು ದುರ್ಬಲವಾಗುತ್ತದೆ. ಆಗ ಬಿಸಿ ನೀರು ಪೆಸಿಫಿಕ್ ಓಷನ್ ನ ಪೂರ್ವ ಭಾಗದ ಕಡೆ ಶಿಫ್ಟ್ ಆಗುತ್ತೆ. ಅಲ್ಲಿಂದಲೇ ಫುಲ್ ವೆದರ್ ಸಿಸ್ಟಮ್ ಡಿಸ್ಟರ್ಬ್ ಆಗೋಕೆ ಶುರು ಆಗುತ್ತೆ. ಆದ್ರಿಂದ ಕೆಲ ದೇಶಗಳಲ್ಲಿ ಭಾರಿ ಪ್ರವಾಹ, ಇನ್ನು ಕೆಲ ಕಡೆ ತೀವ್ರ ಬರ ಮತ್ತು ಭಾರತದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗಬಹುದು. ಈಗ ಕ್ವಶನ್ ಏನಪ್ಪಾ ಅಂದ್ರೆ, ಇಂಡಿಯಾ ಯಾಕೆ ಇಷ್ಟು ಟೆನ್ಷನ್ ತೆಗೆದುಕೊಳ್ತಿದೆ? ಯಾಕಂದ್ರೆ ಭಾರತದ ಕೃಷಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಬಹುತೇಕ ಮಳೆಯ ಮೇಲೆ ಡಿಪೆಂಡ್ ಆಗಿದೆ. ಇತಿಹಾಸ ನೋಡಿದ್ರೆ ಇಂಡಿಯಾದಲ್ಲಿ ಬಂದ ಹಲವಾರು ಬರ ವರ್ಷಗಳಲ್ಲಿ ಎಲ್ ನೀನೋ ಕನೆಕ್ಷನ್ ಇದೆ. ಎಲ್ ನೀನೋ ಸ್ಟ್ರಾಂಗ್ ಆದ್ರೆ ಮಳೆ ಕಡಿಮೆ ಆಗಬಹುದು, ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿಯಬಹುದು, ಬೆಳೆ ಹಾನಿಯಾಗಬಹುದು ಮತ್ತು ಆಹಾರ ಪದಾರ್ಥಗಳ ಬೆಲೆ ಏರಬಹುದು. ಅಂದ್ರೆ ತರಕಾರಿ, ಟೊಮ್ಯಾಟೊ, ಈರುಳ್ಳಿ, ಅಕ್ಕಿ, ಹಾಲು, ಬೇಳೆ ಎಲ್ಲದರ ಬೆಲೆಯೂ ಏರಬಹುದು. ಈಗ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋಣ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಕರ್ನಾಟಕ ಎಲ್ ನೀನೋಗೆ ಸೆನ್ಸಿಟಿವ್ ಸ್ಟೇಟ್ಸ್ ಗಳಲ್ಲಿ ಒಂದು. ಎಸ್ಪೆಷಲಿ ಉತ್ತರ ಒಳನಾಡು ಕರ್ನಾಟಕ ಭಾಗಗಳು ಮಳೆಯ ಮೇಲೆ ತುಂಬಾ ಅವಲಂಬಿತವಾಗಿದೆ. ಮಳೆ ಸರಿಯಾಗಿ ಬರ್ದಿದ್ರೆ ರೈತರಿಗೆ ದೊಡ್ಡ ನಷ್ಟ, ಜೋಳ, ಅಕ್ಕಿ, ಕಬ್ಬು ಬೆಳೆಗಳಿಗೆ ಹಾನಿ, ಭೂಗರ್ಭ ಜಲದ ಮಟ್ಟ ಕುಸಿಯಬಹುದು. ಕೆಆರ್ಎಸ್ ಮತ್ತು ತುಂಗಭದ್ರಾ ಜಲಾಶಯಗಳಲ್ಲಿ ಕಡಿಮೆ ನೀರಿನ ಹರಿವು ಆಗಬಹುದು. ಮತ್ತೆ ಬೆಂಗಳೂರಿನಲ್ಲಿ ನೀರಿನ ಸಂಕಷ್ಟ ಉಂಟಾಗುವ ಸಾಧ್ಯತೆ ಇದೆ. ಲಾಸ್ಟ್ ಇಯರ್ ಸಮ್ಮರ್ ನಲ್ಲಿ ಬೆಂಗಳೂರು ಕಂಡೀಷನ್ ನೆನಪಿದೆಯಾ? ಟ್ಯಾಂಕರ್ಸ್ ಗಾಗಿ ಜನ ಲೈನ್ ನಲ್ಲಿ ನಿಂತಿದ್ರು. ಅಪಾರ್ಟ್ಮೆಂಟ್ಸ್ ನಲ್ಲಿ ನೀರಿನ ರಿಸ್ಟ್ರಿಕ್ಷನ್ಸ್ ಇತ್ತು. ಅದೇ ಸಿಚುವೇಶನ್ ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಕೂಡ ಇದೆ, ಅಕಸ್ಮಾತ್ ಮಳೆ ಏನಾದ್ರು ಸರಿಯಾಗಿ ಆಗಿಲ್ಲ ಅಂದ್ರೆ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಾರ್ತ್ ಇಂಡಿಯಾಗಿಂತ ಕರ್ನಾಟಕಗೆ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತಾ? ಆನ್ಸರ್ ಇಸ್ ಪಾರ್ಟ್ಲಿ ಎಸ್. ಯಾಕಂದ್ರೆ ಸೌತ್ ಇಂಡಿಯಾ ಮತ್ತು ಸೆಂಟ್ರಲ್ ಇಂಡಿಯಾ ರೀಜನ್ಸ್ಗೆ ಎಲ್ ನೀನೋ ಎಫೆಕ್ಟ್ ಸ್ವಲ್ಪ ಹೆಚ್ಚು ಕಾಣಿಸಬಹುದು. ಅದರಲ್ಲೂ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳನ್ನು ಹೆಚ್ಚು ಅಪಾಯ ಇರುವ ಪ್ರದೇಶಗಳೆಂದು ಪರಿಗಣಿಸಲಾಗುತ್ತಿದೆ. ಆದ್ರೆ ಕರ್ನಾಟಕಗೆ ಒಂದು ಅಡ್ವಾಂಟೇಜ್ ಕೂಡ ಇದೆ. ಕೋಸ್ಟಲ್ ಕರ್ನಾಟಕ, ಕೊಡಗು, ಚಿಕ್ಕಮಂಗ್ಳೂರು ಸೈಡ್ ಕೆಲವೊಮ್ಮೆ ಡೀಸೆಂಟ್ ಆಗಿ ಮಳೆ ಆಗಬಹುದು. ಯಾಕಂದ್ರೆ ವೆಸ್ಟರ್ನ್ ಘಾಟ್ಸ್ ಮತ್ತು ಅರೇಬಿಯನ್ ಸಿ ಮಾಯಿಶ್ಚರ್ ಹೆಲ್ಪ್ ಮಾಡುತ್ತದೆ. ಆದ್ರೆ ನಾರ್ತ್ ಕರ್ನಾಟಕ ಸೈಡ್ ಸಿಚುವೇಶನ್ ಟಫ್ ಆಗೋ ಸಾಧ್ಯತೆ ಇದೆ. ಈಗ ನಿಮ್ಗೆ ಕ್ವೆಶನ್, ನಿಮ್ಗೆ ಬೆಂಗಳೂರಿಗೆ ಹಿಂದಕ್ಕಿಂತ ಜಾಸ್ತಿ ಹೀಟ್ ಆಗಿದೆ ಅಂತ ಅನ್ನಿಸ್ತಿದ್ಯಾ? ಮತ್ತು ಕರ್ನಾಟಕ ಮುಂದಿನ ಕೆಲವು ವರ್ಷಗಳಲ್ಲಿ ಸೀರಿಯಸ್ ಆಗಿ ವಾಟರ್ ಕ್ರೈಸಿಸ್ ಫೇಸ್ ಮಾಡಬಹುದಾ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಕಮೆಂಟ್ಸ್ ನಲ್ಲಿ ನಿಮ್ಮ ಏರಿಯಾ ನೇಮ್ ಜೊತೆ ಹೇಳಿ. ಎಸ್ಪೆಷಲಿ ಬೆಂಗಳೂರು, ಮೈಸೂರು, ಹುಬ್ಳಿ, ಮಂಗಳೂರು ಸೈಡ್ ನ ಜನ ಸಿಚುವೇಶನ್ ಹೇಗಿದೆ ಅಂತ ತಿಳಿಸಿ. ಇನ್ನು ಇಂಥ ಕ್ಲೈಮೇಟ್, ಜಿಯೋಪಾಲಿಟಿಕ್ಸ್, ಕ್ರಿಕೆಟ್, ಸೈನ್ಸ್ ಮತ್ತು ವರ್ಲ್ಡ್ ಅಫೇರ್ಸ್ ವಿಡಿಯೋಸ್ ಸಿಂಪಲ್ ಕನ್ನಡದಲ್ಲಿ ಬೇಕಿದ್ರೆ ವಿಡಿಯೋನ ಲೈಕ್ ಮಾಡಿ. ಉತ್ತಮ ಮಾಹಿತಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನಿಮ್ಮ ಸಪೋರ್ಟ್ ನಿಂದಲೇ ಚಾನೆಲ್ ಗ್ರೋ ಆಗೋದು. ಕೊನೆಯಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಎಲ್ ನೀನೋ ಪೆಸಿಫಿಕ್ ಓಷನ್ ನಲ್ಲಿ ಸ್ಟಾರ್ಟ್ ಆಗಬಹುದು. ಆದ್ರೆ ಅದರ ಎಫೆಕ್ಟ್ ಕರ್ನಾಟಕ ಫಾರ್ಮರ್ಸ್ ಮೇಲೆ, ಬೆಂಗಳೂರು ವಾಟರ್ ಸಪ್ಲೈ ಮೇಲೆ, ಇಂಡಿಯಾ ಎಕಾನಮಿ ಮೇಲೆ ಮತ್ತು ವರ್ಲ್ಡ್ ಕ್ಲೈಮೇಟ್ ಮೇಲೂ ಬೀಳುತ್ತದೆ. ಇದು ಜಸ್ಟ್ ವೆದರ್ ಟಾಪಿಕ್ ಅಲ್ಲ, ಇದು ಫ್ಯೂಚರ್ ವಾರ್ನಿಂಗ್. ಮುಂದಿನ ಮಾನ್ಸೂನ್ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.